ನರ್ಮದೇಹರ್. ನಾವೀಗ ಮಣಿನಾಗೇಶ್ವರ ಕ್ಷೇತ್ರಕ್ಕೆ ಬಂದೀವಿ. ಇದು ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಕ್ಷೇತ್ರ. ಇಲ್ಲಿ ವ್ಯಾಸರ ಮಗ ಶುಕಮುನಿಗಳು 100 ವರ್ಷ ತಪಶ್ಚರ್ಯ ಮಾಡ್ತಾರೆ. ಆ 100 ವರ್ಷದ ತಪಸ್ಸಿಗೆ ಫಲವಾಗಿ ಪರಶಿವ ಅವರಿಗೆ ಪ್ರಕಟ ಆಗ್ತಾರೆ. ಅವಾಗ ಶುಕಮುನಿಗಳನ್ನು ಕೇಳ್ತಾರ, ಏನಪ್ಪಾ ಏನು ವರ ಬೇಕು ನಿನಗೆ? ಅವಾಗ ಶುಕಮುನಿಗಳು ಹೇಳ್ತಾರ, ಭಗವಂತ ನನಗೆ ಯಾವುದೇ ಇಚ್ಛಾ ಇಲ್ಲ, ನನ್ನ ಒಂದೇ ಇಚ್ಛಾ ಏನದಂತಂದ್ರೆ ನನಗೆ ನೀನು 3 ವರಗಳನ್ನು ಕೊಡು ಅಂತ ಕೇಳ್ತಾರೆ. ಏನು 3 ವರಗಳು ಅಂತಂದ್ರೆ, ಮೊದಲನೇದು ನನಗೆ ಪುನರ್ಜನ್ಮ ಬೇಡ, ಇದು ಮೊದಲೇ ವರ. ಎರಡನೇ ವರ ಏನು ಅಂತಂದ್ರೆ, ನೀನು ಯಾವಾಗಲೂ ಸದಾ ಸರ್ವದಾ ಇಲ್ಲಿ ವಾಸ ಆಗಿರಬೇಕು, ಬಂದಂತಹ ಭಕ್ತರನ್ನ ನೀನು ಕಲ್ಯಾಣ ಮಾಡಬೇಕು ಅನ್ನುವ ಎರಡನೇ ವರವನ್ನ ಕೇಳ್ತಾರೆ. ಮೂರನೇ ವರ ಏನಂತ ಕೇಳ್ತಾರೆ ಅಂತಂದ್ರೆ, ವ್ಯಾಸರ ಮಗನಾಗಿರ್ತಕ್ಕಂತಹ ಶುಕಮುನಿಗಳ ವೃತ್ತಾಂತವನ್ನು ನಾ ಹೇಳಿಕತ್ತೀನಿ. ಮೂರನೇ ವರ ಶುಕಮುನಿಗಳು ಏನ್ ಕೇಳ್ತಾರಂತಂದ್ರೆ, ಇನ್ನು ಮುಂದೆ ಯಾವುದೇ ವ್ಯಕ್ತಿ ಕೂಡ ಇಲ್ಲಿ ಬಂದು ಏನು ತಪಶ್ಚರ್ಯ ಮಾಡ್ತಾರೋ ಅವ್ರ ಎಲ್ಲ ಇಚ್ಛೆಗಳು ಪೂರ್ಣ ಆಗ್ಬೇಕಂತ ಹೇಳಿ ಶುಕಮುನಿಗಳು ಪ್ರಾರ್ಥನೆಯನ್ನು ಮಾಡ್ತಾರ. ಆ ಪ್ರಕಾರವಾಗಿ ಶಿವ ಅವರಿಗೆ ಒಲಿತಾರ. ಮುಂದೆ ಸ್ವಯಂಭೂವಾಗಿ ಶಿವ ಇಲ್ಲಿ ಪ್ರಕಟ ಆಗ್ತಾರೆ. ಮುಂದೆ ಏನಾಗ್ತದೆ ಅಂತಂದ್ರೆ, ವ್ಯಾಸರು ನರ್ಮದಾ ಪರಿಕ್ರಮಣ ಮಾಡುವಾಗ ಇದೇ ಸ್ಥಳದೊಳಗೆ ಮಾರ್ಕಂಡೇಯ ಋಷಿಗಳು ಕೂಡ ಬರ್ತಾರೆ. ಆ ಮಾರ್ಕಂಡೇಯ ಋಷಿಗಳು ಮತ್ತು ವ್ಯಾಸರು ಈ ಸ್ಥಳದಲ್ಲಿದ್ದು ಅನೇಕ ವರ್ಷಗಳ ಕಾಲ ಇಲ್ಲಿ ತಪಶ್ಚರ್ಯ ಮಾಡಿದಂತಹ ಪುಣ್ಯ ಭೂಮಿ ಅದ. ಮುಂದೆ ಕಶ್ಯಪರ ಧರ್ಮಪತ್ನಿ ಆಗಿರ್ತಕ್ಕಂಥ ವಿನಿತಿ ಮತ್ತು ಕದ್ರಿ ಅನ್ನುವ ಇಬ್ಬರು ಧರ್ಮಪತ್ನಿಯರು ಒಂದು ಸ್ಥಳದೊಳಗ ಇಬ್ಬರದು ಚರ್ಚೆ ನಡೀತದೆ. ಏನ್ ಚರ್ಚೆ ಅಂದ್ರ, ದೇವೇಂದ್ರನ ಕುದುರೆಯ ಬಾಲ ಕರ್ಗದನು ಬೆಳಗದನು, ಇಬ್ಬರು ಚರ್ಚೆ ಚಾಲು ಆಗ್ತದೆ, ಜಗಳ ಪ್ರಾರಂಭ ಆಗ್ತದೆ. ಅದು ನಿಜವಾಗಿದ್ದು ಬೆಳಗ್ಗೆ. ಆದ್ರೆ ಕದ್ರಿ ಏನ್ ಮಾಡ್ತಾಳಂತಂದ್ರೆ, ತಾನು ಸೋಲ್ಬಾರದು ಅಂತ ತಿಳ್ಕೊಂಡು ತನ್ನ ಸುಪುತ್ರರು ಆ ನಾಗ ದೇವತೆಗಳನ್ನು ಕರೀತಾಳೆ. ಕರೆದು ಏನ್ ಹೇಳ್ತಾಳ, ನಾವು ಇಬ್ರು, ಆಕಿ ಹೇಳ್ತಾಳ ವಿನತಿ, ನೋಡು ನೀವು ಮೊದಲು ನಾವಿಬ್ರು ಸೇರಿ ನಮ್ಮ ಯೋಗ ಶಕ್ತಿಯಿಂದ ದೇವೇಂದ್ರನ ಹತ್ರ ಹೋಗೋಣ, ಅವಾಗ ನಿನ್ಗೆ ದೇವಲೋಕದೊಳಗೆ ನೀ ಪ್ರತ್ಯಕ್ಷ ನೋಡಿದ ಮೇಲೆ ನೀ ಪಣದೊಳಗ ಸೋಲ್ತಿ ಅಂತ ಹೇಳ್ತಾಳೆ. ಅದಕ್ಕೆ ಸೋಲಾರ್ದ ಕದ್ರಿ ತನ್ನ ಮಕ್ಕಳಿಗೆ ಏನ್ ಆದೇಶ ಮಾಡ್ತಾಳಂದ್ರೆ, ನಾ ದೇವೇಂದ್ರನ ಹತ್ರ ಹೋಗೋದ್ರೊಳಗ ನೀವು ಬೇಗನೆ ಹೋಗಿ ಆ ಬಿಳಿಯಾದ ಬಾಲವನ್ನ ನೀವು ಕಪ್ಪು ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಆದ್ರೆ ನಾಗ ದೇವತೆಗಳು ಇದಕ್ಕೆ ಒಪ್ಪಂಗಲ್ಲ, ಇಲ್ಲ ನಾವು ಹಂಗ್ ಮಾಡಂಗಿಲ್ಲ ಅಂತ ಹೇಳ್ತಾರ. ಅವಾಗ ಏನ್ ಶಾಪ್ ಕೊಡ್ತಾಳ ಅಂತಂದ್ರ, ನೀವು ಮರಣವನ್ನು ಹೊಂದ್ರಿ, ನೀವು ರೋಗಿಷ್ಠರಾಗ್ರಿ ಅಂತ ತಿಳ್ಕೊಂಡು ಶಾಪವನ್ನು ಕೊಡ್ತಾರೆ. ಆಗ ಆ ನಾಗ ದೇವತೆಗಳೆಲ್ಲ ಇಲ್ಲಿ ಬಂದು ತಪಶ್ಚರ್ಯ ಮಾಡ್ತಾರೆ. ತಪಶ್ಚರ್ಯದ ಫಲವಾಗಿ ಶಿವ ಇಲ್ಲಿ ಪ್ರಕಟ ಆಗ್ತಾನ, ಅವರ ಶಾಪದಿಂದ ವಿಮುಕ್ತಿ ಮಾಡ್ತಾನ, ಅವ್ರನ್ನ ಕಲ್ಯಾಣ ಮಾಡ್ತಾರ. ನಾಗ ದೇವತೆಗಳು ಏನು ಅವಾಗ ಬೇಡ್ಕೋತಾರಂದ್ರ ಪರಶಿವನನ್ನ, ಯಾರು ಈ ಸ್ಥಳಕ್ಕೆ ಬಂದು ತಮ್ಮ ಪ್ರಾರ್ಥನೆಯನ್ನು ಮಾಡ್ತಾರೋ, ಯಾರು ಈ ಸ್ಥಳಕ್ಕೆ ಬಂದು ಶಿವನ ನಿನ್ನನ್ನ ದರ್ಶನ ಮಾಡ್ತಾರೋ ಅವರಿಗೆ ನಾಗ ದೋಷ ಅಂತಕ್ಕಂಥದ್ದು ಬಾರದೇ ಇರಲಿ ಅಂತ ತಿಳ್ಕೊಂಡು ಆ ದೇವತೆಗಳು ಪ್ರಾರ್ಥನೆಯನ್ನ ಮಾಡ್ತಾರ. ಅದರ ಫಲವಾಗಿ ಇವತ್ತು ಈ 3 ವಿಶೇಷವಾಗಿರ್ತಕ್ಕಂತಹ ಇಲ್ಲಿ ಒಂದು ಘಟನೆ ಅಂತಕ್ಕಂಥದ್ದು ನಡೀತದ. ಇದು ಅನಂತ ಜನ್ಮದ ಪುಣ್ಯ. ಇವತ್ತು ನಮ್ದು ಇದ್ರ ದರ್ಶನ ಆಯ್ತು. ಇದು ಮಣಿನಾಗೇಶ್ವರ ಕ್ಷೇತ್ರ. ಇಲ್ಲಿ ಸ್ವಯಂಭೂವಾಗಿ ಇಲ್ಲಿ ಶಿವ ಪ್ರಕಟ ಆಗ್ಯಾರ. ನರ್ಮದೇಹರ್.